ಬಿಟ್ಟಾಗ ಯಶ್ ಅವರ ಒಂದು ಲುಕ್ಕು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಯಶ್ ಅವ್ರು ಏನಾದ್ರು ಡಬಲ್ ಆಕ್ಟಿಂಗ್ ಮಾಡಿದಾರಾ, ತ್ರಿಬಲ್ ಆಕ್ಟಿಂಗ್ ಮಾಡಿದಾರಾ? ಈ ಯಂಗ್ ಶೇಡ್ ನಲ್ಲಿ ಕಾಣಿಸ್ಕೊಂಡಿರುವಂತಹ ಯಶ್ ಯಾರು, ಈ ರಾಯ ಯಾರು? ಹಾಗಾದ್ರೆ ಈ ಟಿಕೆಟ್ ಯಾರು? ತ್ರಿಬಲ್ ಆಕ್ಟಿಂಗ್ ಏನಾದ್ರು ಯಶ್ ಅವರು ಮಾಡಿದಾರಾ? ಈ ರಾಯ ಯಾರು ಅನ್ನುವಂತಹ ಪ್ರಶ್ನೆ ಕೂಡ ಎಲ್ಲರನ್ನ ಕಾಡ್ತಾ ಇದೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಪಿಕ್ಚರ್ನ ಈ ಒಂದು ವಿಶೇಷವಾದಂತಹ ಸೆಗ್ಮೆಂಟ್ಗೆ ತಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ನಾನು ಪಲ್ಲವಿ ರಾಜ್. ಟಾಕ್ಸಿಕ್ ಟೀಸರ್ ಈಗಾಗಲೇ ಸಿಕ್ಕಾಪಟ್ಟೆ ಹೈಪನ್ನು ಕ್ರಿಯೇಟ್ ಮಾಡಿಬಿಟ್ಟಿದೆ. ಸಿನಿಮಾ ಹೇಗಿರುತ್ತಪ್ಪ ಅಂತ ಎಲ್ಲರೂ ಕೂಡ ಎಕ್ಸೈಟ್ಮೆಂಟಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಿನ್ನೆ ಟೀಸರ್ ಬಿಟ್ಟಾಗ ಯಶ್ ಅವರ ಒಂದು ಲುಕ್ಕು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅಂದರೆ ಕೊನೆಯದಾಗಿ ಯಶ್ ಅವರು ಯಂಗ್ ಆಗಿ ಕಾಣಿಸ್ಕೊಂಡಿದ್ರು. ಆ ಲುಕ್ನ ನೋಡ್ತಾ ಇದ್ದಂತೆ ಎಲ್ಲರೂ ಕೂಡ ಫ್ಯಾನ್ಸ್ ಆಗಿರಬಹುದು, ಸಿನಿಮಾದ ಪ್ರೇಕ್ಷಕರಾಗಿರಬಹುದು, ಎಲ್ಲರೂ ಕೂಡ ಏನಪ್ಪ ಇದು, ಯಶ್ ಅವ್ರೇನಾದ್ರು ಡಬಲ್ ಆ್ಯಕ್ಟಿಂಗ್ ಮಾಡಿದಾರಾ, ತ್ರಿಬಲ್ ಆ್ಯಕ್ಟಿಂಗ್ ಮಾಡಿದಾರಾ, ಈ ರಾಯ ಯಾರು, ಈ ಯಂಗ್ ಶೇಡ್ನಲ್ಲಿ ಕಾಣಿಸ್ಕೊಂಡಿರುವಂತಹ ಯಶ್ ಯಾರು, ಈ ರೀತಿಯಾದಂತಹ ಕ್ಯೂರಿಯಾಸಿಟಿ ಎಲ್ರಿಗೂ ಇತ್ತು. ಸದ್ಯಕ್ಕೆ ಆ ಕ್ಯೂರಿಯಾಸಿಟಿಗೆ ಬ್ರೇಕ್ ಬಿದ್ದಿದೆ. ಯಾಕಂದರೆ ಯಶ್ ಅವರೇ ಅದನ್ನು ಬ್ರೇಕ್ ಮಾಡಿದ್ದಾರೆ. ಆ ಯಂಗ್ ಶೇಡ್ನಲ್ಲಿ ಕಾಣಿಸ್ಕೊಂಡಿದ್ದಂತಹ ಯಶ್ ಅವರ ಕ್ಯಾರೆಕ್ಟರ್ ನೇಮು ಟಿಕೆಟು. ಈ ರಾಯ ಯಾರು? ಹಾಗಾದರೆ ಈ ಟಿಕೆಟ್ ಯಾರು? ಒಂದು ಶಾರ್ಟ್ ಹೇರ್ನಲ್ಲಿ ಕಾಣಿಸ್ಕೊಂಡಿದ್ದಂತಹ ಯಶ್ ಅವ್ರು ಯಾರು? ಈ ರೀತಿಯಾದಂತಹ ಪ್ರಶ್ನೆ. ಹಂಗಾದ್ರೆ ಈ ಹಿಂದೆ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ವಿ ಮೇ ಬಿ ಯಶ್ ಅವರು ಏನಾದರೂ ಡಬಲ್ ಶೇಡ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ, ಎರಡೂ ಲುಕ್ನಲ್ಲಿ ನಾವು ಇದರಲ್ಲಿ ಯಶ್ ಅವ್ರನ್ನ ನೋಡ್ಬೋದಾ ಅಂತ. ಬಟ್ ಸದ್ಯಕ್ಕೆ ಡಬಲ್ ಶೇಡ್ನಲ್ಲ ಗುರು, ತ್ರಿಬಲ್ ಶೇಡ್ನಲ್ಲೂ ಕೂಡ ಯಶ್ ಅವರು ಇದ್ದಾರೆ ಅನ್ನುವಂತಹ ಒಂದು ಸ್ಮಾಲ್ ಹಿಂಟ್ನ ಈ ಒಂದು ಪೋಸ್ಟರ್ ನಮಗೆ ತಿಳಿಸ್ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಈ ಯಶ್ ಅವ್ರನ್ನ ನೋಡ್ತಾ ಇದ್ರೆ, ಈ ಒಂದು ಯಂಗ್ ಶೇಡ್ನಲ್ಲಿ ಇರುವಂತಹ ಯಶ್ ಅವ್ರನ್ನ ನೋಡ್ತಾ ಇದ್ರೆ, ಈ ಹಿಂದೆ ಅಂದರೆ ಲಕ್ಕಿ ಸಿನಿಮಾದಲ್ಲಿ ವಿಕ್ಕಿ ಅವರ ಕ್ಯಾರೆಕ್ಟರ್ ಇದ್ದಲ್ಲ, ಸೇಮ್ ಅದೇ ರೀತಿ ಕಾಣಿಸ್ತಾ ಇದ್ದಾರೆ. ಅಂದರೆ ಅವರ ಒಂದು ಸಿನಿಮಾದಲ್ಲಿ ಡ್ಯಾನ್ಸನ್ನು ನೋಡೇ ನಾವು ಎಷ್ಟೋ ದಿನಗಳಾಯಿತು. ಮೇ ಬಿ ಏನಾದರೂ ಇದರಲ್ಲಿ ಯಶ್ ಅವರು ಡ್ಯಾನ್ಸ್ ಮಾಡಿದಾರಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಬರ್ತಾ ಇದೆ. ಜೊತೆಗೆ ಈ ಪೋಸ್ಟರನ್ನು ನೋಡ್ತಾ ಇದ್ದರೆ ಒಂದು ರಾ ಲುಕ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಮುಖದಲ್ಲ ಬ್ಲಡ್ಡು, ಆ ಮುಖದಲ್ಲಿ ಒಂದು ಅಗ್ರೆಸಿವ್ನೆಸ್ಸು, ಇದೆಲ್ಲವೂ ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಇದರ ಜೊತೆಗೆ ಏನಾದರೂ ತ್ರಿಬಲ್ ಆ್ಯಕ್ಟಿಂಗ್ ಏನಾದರೂ ಯಶ್ ಅವರು ಮಾಡಿದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಅವರ ಫ್ಯಾನ್ಸನ್ನು ಕಾಡ್ತಾ ಇರುವಂಥದ್ದು. ಸೊ ನೀವು ಈಗಾಗಲೇ ಆ ಪೋಸ್ಟರನ್ನು ನೋಡಿರ್ತೀರಾ. ಪೋಸ್ಟರಲ್ಲಿ ಯಶ್ ಅವರು ಸಿಕ್ಕಾಪಟ್ಟೆ ರಾ ಕಾಣಿಸ್ಕೊಂಡಿದ್ದಾರೆ. ಅಂದರೆ ಅವರ ಒಂದು 3ನೇ ಜನ್ರೇಷನ್ನು ಈ ಟಿಕೆಟ್ ಅನ್ನುವಂಥದ್ದು ಮೇ ಬಿ ಇರಬಹುದೇನೋ ಅನ್ನುವಂತಹ ಪ್ರಶ್ನೆ ಕೂಡ ನಮಗೆ ಬರ್ತಾ ಇದೆ. ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು, ಈ ಲುಕ್ನ ನೋಡ್ತಾ ಇದ್ದರೆ ಸೇಮ್ ಆ್ಯಸ್ ವಿಕ್ಕಿ ಥರನೇ ಇಲ್ಲಿ ಯಶ್ ಅವರು ಕಾಣಿಸ್ಕೊಂಡಿದ್ರೆ. ಕಣ್ಣಲ್ಲಿ ಏನೋ ಒಂದು ಕೋಪ ಇದೆ, ಬೆಂಕಿಯನ್ನು ಕಣ್ಣಲ್ಲೇ ತೋರಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಇದೆ. ಅವರ ಒಂದು ಬಿಯರ್ಡ್ ಆಗಿರಬಹುದು, ಕ್ಲೀನ್ ಶೇವ್ ಮಾಡಿಸಿರೋದಾಗಿರಬಹುದು, ಎಲ್ಲವೂ ಆ್ಯಸ್ ವಿಕ್ಕಿ ಥರನೇ ಇದೆ. ಮೇ ಬಿ ಏನಾದರೂ ನಾವು ಆ ಯಶ್ ಅವ್ರನ್ನ ಈ ಒಂದು ಟಿಕೆಟ್ ಅನ್ನುವಂತಹ ಪಾತ್ರದಲ್ಲಿ ನೋಡ್ತೀವಾ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಎಲ್ಲರನ್ನೂ ಕೂಡ ಫ್ಯಾನ್ಸ್ವನ್ನು ಒಳಗೊಂಡಂತೆ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಬಟ್ ಗೊತ್ತಿಲ್ಲ ಈ ಒಂದು ಟಿಕೆಟ್ ಅನ್ನುವಂತಹ ಕ್ಯಾರೆಕ್ಟರ್ ಏನನ್ನ ಹೇಳಕ್ಕೆ ಹೊರಟಿದೆ ಅನ್ನುವ ರೀತಿಯಲ್ಲಿ. ಹಾಗಾದರೆ ಈ ರಾಯ ಯಾರು ಅನ್ನುವಂತಹ ಪ್ರಶ್ನೆ ಕೂಡ ಎಲ್ಲರನ್ನ ಕಾಡ್ತಾ ಇದೆ. ಹಾಗಾದರೆ ಈ ಟಿಕೆಟ್ ಅನ್ನುವಂತಹ ಕ್ಯಾರೆಕ್ಟರು ಒಂದು ಗ್ಯಾಂಗ್ಸ್ಟರ್ ಅನ್ನುವಂತಹ ಪ್ರಶ್ನೆ ಕೂಡ ಸದ್ಯಕ್ಕೆ ಇರುವಂಥದ್ದು. ಸೊ ಕಾದ್ ನೋಡೋಣ ಹೇಗಿರುತ್ತೆ ಅಂತ. ನೆಕ್ಸ್ಟು ಟ್ರೈಲರಲ್ಲಿ ಏನಾದರೂ ಈ ಟಿಕೆಟ್ಗೆ ಸಂಬಂಧಪಟ್ಟಂತೆ ಏನಾದರೂ ಒಂದು ಇನ್ಫಾರ್ಮೇಷನ್ ಅಂತೂ ಪಕ್ಕಾ ಕೊಟ್ಟಿರ್ತಾರೆ. ಸೊ ವೆಯ್ಟ್ ಮಾಡಿ ನೋಡೋಣ ಏನಿರುತ್ತೆ ಆ ಟ್ರೈಲರಲ್ಲಿ ಅಂತ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.